ದತ್ತಗುರು ವೆಲ್ಕಮ್ ಟು ಡೈಲಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಎದ್ದುಬಿಟ್ಲೆ ನಾವು ರಿಯಾಜ್ ಮಾಮರ ಮನೆಗೆ ಹೋಗಿದ್ವಿ. ಅಲ್ಲಿ ಮ್ಯಾಲೆ ರಿನೋವೇಟ್ ಮಾಡತ್ತಿದ್ರು. ಅಲ್ಲಿ ನಾನು ನಮ್ಮ ಮೈಬ್ಯಾ ಬರ್ತ್ಯಾ ನಮ್ಮ ಮೈಬ್ಯಾನ ಮಗಳು ಆಯ್ಷಾ ಎಲ್ಲರೂ ಕೂಡ ಹೋಗಿದ್ವಿ. ಆಕಿ ನೆಲ್ಲಿಕಾಯಿ ತಿನ್ಸಾತಿದ್ದು ಮಗ ಯಾವ ಪಾಪ ಕೂಸು ಅದು ಹುಳಿ ಹೆಂಗೆ ತಡ್ಕೊತಾನೋ ನಮಗೂ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಬರ್ತ್ಯಾಗ ಬೈದು ಅವನು ಕರ್ಕೊಂಡು ಹೋದ್ವಿ. ಎಲ್ಲಿಗೆ ಪೀರ್ ಸಾಬ್ ಕ್ಯಾಂಟೀನ್ ತಾಯವ್ವ ಪಲಾವಿಗೆ ಹೋದ್ವಿ. ಅಲ್ಲಿ ಅವ್ನು ಪಲಾವ್ ತಿನ್ಬೇಕಿತ್ತಂತ್ರಿ. ಹೀಗಾಗಿ ಅವ್ನಿಗೊಂದು ಪಲಾವ್ ತಿನ್ನಪ್ಪ ಅಂತಂದು ಅವ್ನ ಜೋಡಿ ನಾವು ಪಾಲ್ತು ಹೋಗಿದ್ವಿ. ಅವ್ನು ಪಲಾವ್ ತಿನ್ನಿಸ್ಕೊಂಡು ಅಲ್ಲಿಂದ ಹೊಳೆ ಕರ್ಕೊಂಬಂದು ಶೂಟ್ ಮಾಡೋಕ್ಕೆ ಚಲೋ ಮಾಡಿದ್ನಿ ನಾನು. ಯಾಕಂದ್ರೆ ಇವತ್ತು ಬಪ್ಪಾಜಿ ವಿಸರ್ಜನೆ ಆಕತಿ, ಬಪ್ಪಾಜಿ ಅವ್ರು ಹೊಕ್ಕಾರ ಅಂತಂದು ಅದೊಂದು ಬೇಜಾರಿಗೆ. ಬಟ್ ಇದ್ರೊಳಗೆ ನಾವು ಮೋದಕ ಮಾಡೋಕೆ ರೆಡಿ ಮಾಡಿದ್ವಿ. ನಾನು ನಮ್ಮವ್ವ ನಮ್ಮ ಅಂಟಿಯರು ಎಲ್ಲರೂ ಸೇರಿ ಮೋದಕ ಮಾಡತ್ತಿದ್ವಿ ಗಣಪಗೆ. ನಾನು ಎಲ್ಲ ದೊಡ್ಡವರಿ ಸೈಜ್ ನೋಡಿದ್ರು ಗೊತ್ತಾಕತ್ತೆ ನಿಮಗೆ. ಸಣ್ಣವೆಲ್ಲ ಮನೆ ಮಾಡ್ಯಾರ, ದೊಡ್ಡವೆಲ್ಲ ನನವ ಅವು. ಅಕ್ರಾಳಿ ವಿಕ್ರಾಳಿ ಯಾವ ಮೋದಕ ಆಗಿರ್ತಾವೆ ಅವು ನನವ ರೀ. ಸಣ್ಣ ಇದ್ದಿದ್ದು ಅಷ್ಟೇ ಅವರು. ಸೊ ಹಂಗೂ ಹಿಂಗೂ ಮಾಡಿ ನಾವು ಮೋದಕ ಮಾಡಿ ಅದನ್ನು ಮಾಲಿ ಮಾಡಿ ಗಣಪಗೆ ಏರ್ಸ್ಬೇಕಿತ್ತಂತ. ಅದ್ರಾಗ ಪರ್ಟಿಕ್ಯುಲರ್ಲಿ 11 ಅಷ್ಟು ಹಾಕಂತಂದು ನಮ್ಮ ಮದರ್ ಇಂಡಿಯಾ ಆರ್ಡರ್ ಮಾಡಿದ್ರು. ಸೊ ಅದನ್ನೊಂದು ಮಾಲಿ ಮಾಡಿ ಆಗಿದ್ದಲ್ಲಿ ಗಣಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂಥೇಳಿ ಎಲ್ಲರನ್ನೂ ಒಂದು ಸತಿ ನೆನೆಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಗಣಪಗೆ ಮಾಲಿ ಹಾಕಿ ಅಲ್ಲಿಂದ ಪೂಜೆ ಮುಗೀತು ರೀ. ನಮ್ಮ ಫಾದರ್ ಇಂಡಿಯಾ, ನಮ್ಮ ಎಲ್ಲ ಬ್ರದರ್ ಇಂಡಿಯಾ ಎಲ್ಲರೂ ಸೇರಿ ಚೆಂದಾಗಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಲಾಸ್ಟಿಗೆ ಮಹಾಮಂಗಳಾರತಿಯನ್ನು ಎಲ್ಲರೂ ಮನೆಯವರಲ್ಲೇ ಬಾವಿ ಕಡೆಯಿಂದ ಮಾಡಿ ಒಂದು ಏನು ವಿಷಾದದ ವಿದಾಯವನ್ನು ಭಾವಪೂರ್ವಕವಾಗಿ ಬಪ್ಪಾಜಿ ಅವರಿಗೆ ಕೊಟ್ಟು ಅಲ್ಲಿಂದ ಮನೆಗೆ ಬಂದವರ ಹೊಟ್ಟೆ ಜಗ್ಗ ಹಸ್ತಿತ್ತು. ಮೊದಲು ಮೋದಕ ತಿಂದವನ ನಮ್ಮ ದೋಸ್ತ್ ಫೋನ್ ಮಾಡಿದ. ಅವ್ನು ರೈಲ್ವೆ ಸ್ಟೇಷನಿಗೆ ಬಿಟ್ಟು ಬರೋಕೆ ಹೋದ್ನಿಪ್ಪ. ಹೋಗಿ ಈಗ ಮತ್ತೆ ಹೊಳ್ಳಿ ಮನೆಗೆ ಹೋಗಿ ಊಟ ಮಾಡಬೇಕು. ಸೊ ಇದಾಗಿತ್ತು ನಮ್ಮ ಇಂದಿನ ವ್ಲಾಗು. ಬಪ್ಪಾಜಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಅಂತಂದ್ರೆ ಮಾಡ್ತಾರೆ. ಬಾಜುಕಿರು ಗಂಟಿನ ಹೊಡ್ರಿ. ನಮಸ್ತೆ.